ಪಟ್ ಪಟ್ಟಾಗಿ ಬುರ್ರ ಅಂತ ನಾನು ಹೊರಟೆ ಕಂಪನಿಗೆ. ಇಷ್ಟು ದೊಡ್ಡ ಬ್ಯಾಗ್ ತೊಗೊಂಡು ಎಲ್ಲಿಗೆ ಹೊಂಟ್ಲಪ್ಪ ಅಂತ ಥಿಂಕ್ ಮಾಡ್ತಾ ಇದ್ದೀರಾ. ನಾನು ಹೊರಟೆ ಇವತ್ತು ಊರಿಗೆ. ಕಂಪನಿಗೇನೆ ಬ್ಯಾಗ್ ತೊಗೊಂಡು ಹೋಗೋದಿತ್ತು, ಅದಕ್ಕೆ ಕಂಪನಿಯಿಂದಾನೇ ಊರಿಗೆ ಹೋಗ್ತಾ ಇದ್ದೆ. ಇಲ್ಲಿ ನೋಡಿ ಗೋವಾ ರಸ್ತೆ ಎಷ್ಟು ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ. ಇದು ಹೈವೇ ರಸ್ತೆ ಅಲ್ಲ, ಚೆನ್ನಾಗಿ ಇಡ್ತಿರ್ತಾರೆ ಅವರು. ಮತ್ತೆ ಕರ್ನಾಟಕ ರಸ್ತೆ ನೋಡಿ, ಹೈವೇ ರಸ್ತೆ ಇದು. ಈ ರಸ್ತೆಯಲ್ಲಿ ಹೋಗ್ಲಿಕ್ಕೆ ತುಂಬಾನೇ ಪ್ರಾಬ್ಲಮ್ ಇದೆ. ನಿಜ ಪ್ರಾಬ್ಲಮ್ ಇದೆ ಅಂದರೆ ಗಾಡಿ ಯಾವಾಗ ಬೀಳುತ್ತೆ ಏನಾಗುತ್ತೆ ಹೇಳೋಕೆ ಬರಲ್ಲ. ಆದರೆ ಕರ್ನಾಟಕದಲ್ಲಿ ಪ್ರಕೃತಿ ಸೌಂದರ್ಯ ಎಷ್ಟು ಚೆನ್ನಾಗಿದೆ ಅಂದರೆ ಅದೆಲ್ಲ ನಿಸರ್ಗ ಅಲ್ಲ, ತಾನಾಗೆ ಬೆಳೆದಿದ್ದು ತುಂಬಾನೇ ಚೆನ್ನಾಗಿದೆ. ಈ ಕರ್ನಾಟಕದವರು ರಸ್ತೆ ಗಿಸ್ತೆ ಏನು ಚೆನ್ನಾಗಿ ಮಾಡಿಲ್ಲ ಅಂದ್ರೂ, ಅವ್ರ ಕೈಯಿಂದ ಏನಾಗಲಿಲ್ಲ ಅಂದ್ರೂ ಪ್ರಕೃತಿ ಮಕರ ತುಂಬ ಚೆನ್ನಾಗಿ ಬೆಳೆದಿದೆ. ನೋಡ್ಲಿಕ್ಕೆ 2 ಕಣ್ಗಳು ಸಾಲದಪ್ಪ, ಇಷ್ಟು ಚೆನ್ನಾಗಿದೆ. ಮತ್ತು ನಾನು ಬರ್ತಾ ಇರುವಾಗ ಇಲ್ಲೇನೋ ಫಂಕ್ಷನ್ ಆಗ್ತಿತ್ತು, ಯಾರ್ದಾದ್ರೂ ಮೆರವಣಿಗೆ ಮಾಡ್ತಾಯಿದ್ರು. ಯಾರಂತ ನನಗೆ ಗೊತ್ತಿಲ್ಲ, ಆದರೆ ಮೆರವಣಿಗೆ ಮಾತ್ರ ಸೂಪರ್ ಜಬರ್ದಸ್ತ್ ಆಗಿದ್ದು. ಎಲ್ಲ ಹೆಣ್ಮಕ್ಳು ಮುತ್ತೈದ್ರು ಎಲ್ಲರೂ ಕುಂಭ ಹಿಡ್ಕೊಂಡು ತಲೆ ಮೇಲೆ ಈ ಸಾಡಿ ಎಲ್ಲ ಉಡ್ಕೊಂಡು ತುಂಬ ಚೆನ್ನಾಗಿ ಹೋಗ್ತಾ ಇದ್ರು. ನನಗಂತೂ ನೋಡ್ಲಿಕ್ಕೆ ಇಷ್ಟು ಖುಷಿ ಆಯ್ತು ಅಂದರೆ, ಹಬ್ಬ ಬಂದಿದ್ದ ನಾನು ಎಷ್ಟು ಚಂದ ದೃಶ್ಯ ನೋಡೋ ಹಾಗಾಯ್ತು ಅಂತ ನಾನು ದೇವರಲ್ಲೇ ಬೇಡ್ಕೊಂಡೆ. ಮತ್ತು ಈ ಗುರೂಜಿ ಯಾರಂತ ಗೊತ್ತಿಲ್ಲ, ಇವ್ರಿಗೆ ಮಾತ್ರ ತುಂಬ ಅದ್ದೂರಿಯಾಗಿ ಮೆರವಣಿಗೆ ಆಗ್ತಾಯಿತ್ತು, ತುಂಬ ಚೆನ್ನಾಗಿತ್ತು. ಈ ಥರ ಎಲ್ಲ ಕರ್ನಾಟಕದಲ್ಲಿ ಕಾಮನ್. ಆಮೇಲೆ ನಮ್ಮ ತಾಯಿ ಬಂದರು, ಚಿಕನ್ ತೊಗೊಂಡ್ರು. ಇವತ್ತು ನಾನು ಬಂದಿದ್ದಕ್ಕೆ ಖುಷಿಯಾಗಿ ಚಿಕನ್ ಎಲ್ಲ ಪಾರ್ಟಿ ಮಾಡಿ ಏನು ಬಸ್ಸಲ್ಲಿ ನಾವು ಹೊರಟಿವಿ. ಬಸ್ಸಲ್ಲಿ ಅಷ್ಟೊಂದು ರಶ್ ಇರಲಿಲ್ಲ, ಕುಂದ್ರೋಕೆ ಜಾಗ ಇತ್ತು ನಮಗೆ. ಕುತ್ಕೊಂಡು ಬಸ್ಸಲ್ಲಿ ಕುತ್ಕೊಂಡು ನಾವು ಹೊಂಟ್ವಿ. ಇವತ್ತೇನು ರಶ್ ಇರಲಿಲ್ಲ ಅಷ್ಟೊಂದು. ಆಮೇಲೆ ಮನೆಗೆ ಹೋದ್ವಿ. ನನ್ನ ಸಿಸ್ಟರ್ ಮಗಳ ಹತ್ರ ನಾನು ಕೂತ್ಕೊಂಡೆ, ಅವಳ ಜೊತೆ ನಾನು ಟೈಮ್ ಪಾಸ್ ಮಾಡಿದೆ. ಅವಳಂತೂ ತುಂಬ ಕ್ಯೂಟು, ನನ್ನ ಮುದ್ದು ಅವಳು. ಅವಳ ಜೊತೆ ನನಗೆ ಟೈಮ್ ಪಾಸ್ ಮಾಡಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಅವಳಿಗೆ ನಾನು ಏನೋ ಅಂದರೆ ತೊಗೊಂಬಂದಿದ್ದೆ, ಅದು ಹಾಕಿದೆ. ಆಮೇಲೆ ಅವಳು ತುಂಬ ಖುಷಿ ಆಗಿದ್ಲು ನಾನು ಬಂದಿದ್ದೀನಂತ. ನಾನು ಬಂದರೆ ತುಂಬ ಖುಷಿ ಆಗ್ತಾಳೆ, ನನ್ನ ಜೊತೆ ಮಾತಾಡ್ತಾಳೆ, ಇರ್ತಾಳೆ. ಮತ್ತು ಬೇರೆ ಯಾರ ಹತ್ರನೂ ಹೋಗೋದಿಲ್ಲ, ಹೋಗ್ತಾಳೆ ಆದರೆ ಕಮ್ಮಿ. ಊರಲ್ಲಿ ನೆಕ್ಸ್ಟ್ ಡೇ ಅಂದರೆ ಜನವರಿ 26ಗೆ ತುಂಬ ದೊಡ್ಡ ಫಂಕ್ಷನ್ ಆಗುತ್ತೆ. ಎಲ್ಲ ಊರಲ್ಲಿ ಆಗುತ್ತೆ ಅದು. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆ ಆಗುತ್ತೆ. ನಮ್ಮೂರಲ್ಲಿ ಸಣ್ಣ ಮಕ್ಕಳು ಡ್ಯಾನ್ಸ್ ಎಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿ. ಈ ಪಿರಾಮಿಡ್ ಮಾಡ್ತಾಯಿದ್ರು ಮಕ್ಕಳು, ತುಂಬ ಚೆನ್ನಾಗಿದೆ ಗಾಯ್ಸ್. ಇವರೆಲ್ಲ 2-3 ತಿಂಗಳು ಕಲಿತು ಈ ಥರ ಎಲ್ಲ ಮಾಡ್ತಾರೆ. ಇದಂತೂ ನಾನು ಸಣ್ಣವಳಿದ್ದೆ ಅಲ್ಲ, ಆದ ನೆನಪಾಯ್ತು ನನಗೆ ಇದೆಲ್ಲ ನೋಡಿ. ಯಪ್ಪ, ನಾವು ಕೂಡ ಎಷ್ಟು ಚೆನ್ನಾಗಿ ಮಾಡ್ತಿದ್ವಿ ಡ್ಯಾನ್ಸು, ಪಿರಾಮಿಡ್ ಇದೆಲ್ಲ. ಆಮೇಲೆ ಈ ಡ್ಯಾನ್ಸ್ಗಳಂತೂ ನೋಡ್ಲಿಕ್ಕೆ ಇಷ್ಟು ಖುಷಿ ಆಗ್ತಾ ಇತ್ತಂದರೆ, ನನ್ಗೆ ಹೋಗಿದ್ದೆ 2 ದಿನ, ಆದರೆ ಇದೆಲ್ಲ ಸಿಕ್ತಲ್ಲ ನನಗೆ ನೋಡಲಿಕ್ಕೆ. ತುಂಬೋಯ್ತು ನಂದು. ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಯ್ತಂದರೆ ಹೇಳೋಕ್ಕೂ ಆಗಲ್ಲ ಖುಷಿ, ಅಷ್ಟೊಂದು ಖುಷಿ ಆಯಿತು ಇವರು ಡ್ಯಾನ್ಸ್ ಎಲ್ಲ ನೋಡಿ. ಸಣ್ಣ ಮಕ್ಕಳು ಇಷ್ಟು ಚಂದ ಕುಣಿತಾ ಇದ್ರಲ್ಲ, ಆವಾಗ ನಮಗೆ ಈ ಗೊನ್ನೆ ಒರೆಸ್ಕೊಳ್ಳೋದು ಗೊತ್ತಾಗ್ತಾ ಇರಲಿಲ್ಲ. ಆ ಥರ ಮೆಂಟಲ್ ಥರ ಇದ್ವಿ ನಾವು. ಈ ಹುಡುಗಿರು ನೋಡಿದ್ರೆ, ಈ ಸಣ್ಣ ಮಕ್ಕಳು ತುಂಬ ಚೆನ್ನಾಗಿ ರೆಡಿ ಆಗಿದ್ರು. ಈಗಿನ ಜನ್ರೇಷನ್ ತುಂಬ ಮುಂದುವರೆದಿದೆ ಅಲ್ಲ, ಅವ್ರಿಗೆಲ್ಲ ಗೊತ್ತು. ಅವ್ರ ತಂದೆ ತಾಯಿ ಎಲ್ಲ ಅವ್ರು ಚೆನ್ನಾಗಿ ರೆಡಿ ಮಾಡೇ ಕಳಿಸಿರ್ತಾರೆ. ನಮಗೆ ಆವಾಗ ನಮ್ಮ ತಾಯಿ ಎಲ್ಲ ಹೋಗ್ತಿದ್ರು ಹೊಲಕ್ಕೆ, ನಾವು ಕುಣ್ಕೊತಾ ಇದ್ವಿ. ಜನವರಿ 26 ಅಂತ ನಮ್ಗೆ ತುಂಬಾ ಖುಷಿ ಆಗ್ತಿತ್ತು. ಈ ಥರ ಎಲ್ಲ ಡ್ಯಾನ್ಸ್ ಇರುತ್ತೆ, ಡ್ಯಾನ್ಸ್ ಕಲಿಸ್ತಾರೆ, ನಾವು ಮಾಡ್ತೀವಿ. ಆದರೆ ನಮ್ಮ ಟೀಚರ್ಸ್ ಎಲ್ಲ ಚೆನ್ನಾಗಿದ್ದಾರೆ, ಚಲೋ ಇದ್ದಾರೆ. ನಮಗೂ ಕೂಡ ಕಲಿಸಿದ್ರು. ನಾನಂತೂ ತುಂಬ ಅಂದರೆ ತುಂಬ ಡ್ಯಾನ್ಸ್ ಮಾಡಿದ್ದೀನಿ, ಅದು ಲೆಕ್ಕಕ್ಕೆ ಇಲ್ಲ ನನ್ನ ಡ್ಯಾನ್ಸ್ ಅಂತೂ. ನಿಜವಾಗ್ಲೂ ಇವ್ರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ನೋಡಿ, ಚೆನ್ನಾಗಿದೆ. ನನಗಂತೂ ಇವ್ರ ಡ್ಯಾನ್ಸ್ ತುಂಬ ಲೈಕ್ ಆಯಿತು, ಅದಕ್ಕೆ ನಾನು ವಿಡಿಯೋ ಮಾಡಿಕೊಂಡೆ. ಇವ್ರ ಬಟ್ಟೆ ಸ್ಕೈ ಬ್ಲೂ ಕಲರ್ ಫೇವ್ರೇಟ್ ಕಲರ್ ನಂದು. ಅದೇ ಡ್ರೆಸ್ ಕಲರ್ ಸ್ಕೈ ಬ್ಲೂ ಅಲ್ಲ, ಅದೇ ಲೈಕ್ ಆಯ್ತು ನನಗೆ. ನೋಡಿ ನೀವು ಒಂದ್ಸಲ ಡ್ಯಾನ್ಸ್. ಚೆನ್ನಾಗಿ ಮಾಡ್ತಾರೆ ಮಕ್ಕಳು. ಇವ್ರಿಗೆಲ್ಲ ಸ್ಪಂದಿಸ್ಬೇಕು, ಚಪ್ಪಾಳೆ ಎಲ್ಲ ಹೊಡಿಬೇಕು ನೀವು ಗಾಯ್ಸ್. ಇವ್ರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ. ಆಮೇಲೆ ಇದಂತೂ ಡ್ಯಾನ್ಸ್ ಜಬರ್ದಸ್ತ್ ಇತ್ತು ಗಾಯ್ಸ್. ದೇವ್ರ ಡ್ಯಾನ್ಸ್ ಅಲ್ಲ ಇದು, ಓ ಮಹಾದೇವ್. ಈ ಸಾಂಗ್ ಅಂತೂ ಎಲ್ಲರೂ ಕೇಳಿರ್ತಾರೆ. ಈ ಸಾಂಗಿಗೆ ಡ್ಯಾನ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಇವರು 7th ಕ್ಲಾಸ್ ಏನಾದರೂ ಇರ್ಬೋದು ಈ ಹುಡುಗಿರೆಲ್ಲ. ಅದ್ರ ಟ್ಯಾಲೆಂಟ್ ನೋಡಿ ಇವ್ರದ್ದು. ನಿಜವಾಗ್ಲೂ ಈಗಿನ ಜನ್ರೇಷನ್ ತುಂಬ ಮುಂದುವರೆದಿದೆ. ಅಷ್ಟೊಂದು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಇವರು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ವಿಡಿಯೋ ಮಾಡಿಕೊಂಡೆ.
ಇದೆ ನನ್ನ ಹತ್ರ ತುಂಬ ಜನರದ್ದು ವಿಡಿಯೋ ಇದೆ, ಆದರೆ ಅಪ್ಲೋಡ್ ಮಾಡ್ತೀನಿ ನಾನು. ನನಗೆ ತುಂಬ ಇಷ್ಟ ಆಗಿದ್ದು ನಾನು ಹಾಕಿದ್ದೀನಿ. ಇನ್ನೂ ಇದಾವೆ ತುಂಬ ಇಷ್ಟ ಆಗಿದ್ದು, ಎಲ್ಲರದ್ದು ಇಷ್ಟ ಆಯ್ತು ನನಗೆ. ಇವ್ರದ್ದಷ್ಟೇ ಅಂತಲ್ಲ, ಎಲ್ಲರದ್ದು ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳೆಲ್ಲ ಕೂಡಿ. ಇದೆಲ್ಲ ಸಾಹಸನೇ ಅಲ್ವಾ, ಇವರು ಇಷ್ಟೊಂದು ಕಲಿತು ಮಾಡಿದ್ದು ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ.